ಸ್ನೇಹಿತರೆ ನಮಸ್ಕಾರ. SR ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ, ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಆಧಾರ್ ಕಾರ್ಡ್ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತೀನಿ. ಹಾಗಿದ್ರೆ ಆಧಾರ್ ಕಾರ್ಡದಲ್ಲಿ ನಿಮಗೆ ಕೆಲವೊಂದು ವಿಷಯಗಳು ಗೊತ್ತಿರುತ್ತೆ, ಕೆಲವೊಂದು ವಿಷಯಗಳನ್ನ ಗೊತ್ತಿರಲ್ಲ. ಅಂದ್ರೆ ಏನಾದರೂ ಒಂದು ಸಣ್ಣ ಪುಟ್ಟ ಕೆಲಸಕ್ಕಾಗಿ ನೀವು ಸೇವಾ ಕೇಂದ್ರಗಳಿಗೆ ಅಲೆದಾಡ್ತೀರಾ. ಆ ಎಲ್ಲ ಕೆಲಸಗಳನ್ನ ನೀವೇ ನಿಮ್ಮ ಖುದ್ದಾಗಿ ನಿಮ್ಮ ಮೊಬೈಲಲ್ಲಿ ಚೆಕ್ ಮಾಡ್ಕೊಳ್ಬಹುದು. ಹಾಗಿದ್ರೆ ಸ್ನೇಹಿತರೆ, ಆ ಆಧಾರ್ ಬಗ್ಗೆ ಕೆಲವೊಂದು ಚಿಕ್ಕ ಪುಟ್ಟ ಸಮಸ್ಯೆಗಳು ಬರ್ತಾ ಇದ್ರೆ ಅದರ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ನೀವು ನಮ್ಮ SR ಯೂಟ್ಯೂಬ್ ಚಾನೆಲ್ಗೆ ಹೊಸಬರಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಪ್ರೆಸ್ ಮಾಡೋದ್ರಿಂದ ನಾವು ಹಾಕೋ ಪ್ರತಿ ಒಂದು ವಿಡಿಯೋಗಳು ಏನಾಗುತ್ತೆ ನಿಮ್ಮ ಯೂಟ್ಯೂಬ್ ನೋಟಿಫಿಕೇಶನ್ ಬರುತ್ತೆ ಅಂತ ಹೇಳ್ತಾ, ಸ್ನೇಹಿತರೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ. ಓಕೆ, ಸೊ ಮೊದಲನೇ ಏನು ಮಾಡ್ಕೊಳ್ಳೋಣ, ಮೈ ಆಧಾರ್ ವೆಬ್ಸೈಟ್ನ ಓಪನ್ ಮಾಡ್ಕೊಳ್ತೀರಿ. ವೆಲ್ಕಮ್ ಟು ಮೈ ಆಧಾರ್ ಅಂತ ಬರುತ್ತೆ. ಓಕೆ, ಇಲ್ಲಿ ಲಾಗಿನ್ ಮಾಡಿಬಿಟ್ಟು ನಿಮ್ಮ ಆಧಾರ್ ಕಾರ್ಡ್ ನಂಬರ್ನ ಹಾಕೊಂಡಿದ್ರೆ ಏನಾಗುತ್ತೆ, ಸೊ ಇದು ಓಪನ್ ಆಗುತ್ತೆ ಅಂತ ಹೇಳ್ಬೋದು. ಓಕೆ, ನಂತರ ಸ್ನೇಹಿತರೆ ಇಲ್ಲಿ ಹಲವಾರು ಆಪ್ಷನ್ಗಳು ಬರುತ್ತೆ. ಓಕೆ, ಹೊಸದಾಗಿ ಆಧಾರ್ ಕಾರ್ಡ್ನ ತೆಗೆದುಕೊಂಡಿರ್ತಾರೆ. ಸೊ ಈಗಾಗಲೇ ಏನಾಗಿರುತ್ತೆ, ಹುಟ್ಟಿರುವಂಥ ಮಗುವಿನ ಆಧಾರ್ ಕಾರ್ಡ್ನ ತೆಗೆದುಕೊಂಡಿದ್ರೆ ಅದರ ಸ್ಲಿಪ್ನ ಕೊಟ್ಟಿರ್ತಾರೆ. ಆ ಸ್ಲಿಪ್ನ ನಿಮಗೆ ಕೊಟ್ಟಿದ್ರೆ ನಿಮ್ಮ ಹತ್ರ ಆಧಾರ್ ಇಲ್ಲಿಲ್ಲ ಅಂದರೆ ಅದು ಆಧಾರ್ ನಂಬರ್ನ ಯಾವ ರೀತಿ ತಗೊಳ್ಬೇಕಂದ್ರೆ ಇಲ್ಲಿ ರಿಟ್ರೈವ್ EID ಅಂತ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಆಪ್ಷನ್ ಇದೆ ನೋಡಿ, ಏನು ಕೊಟ್ಟಿದ್ದಾರೆ ಅಂದರೆ ರಿಟ್ರೈವ್ EID ಆ್ಯಂಡ್ ಆಧಾರ್ ನಂಬರನ್ನು ಕೊಟ್ಟಿದ್ದಾರೆ. ಸೊ EID ಅಂದರೆ ಅವ್ರು ಕೊಟ್ಟಿರುವಂಥ ಸ್ಲಿಪ್ ನಂಬರ್ ಇರುತ್ತೆ, ಆಧಾರ್ ನಂಬರ್ ಅಂದರೆ ಈ ನಂಬರ್ನ ಹಾಕೋ ಮುಖಾಂತರ ನಿಮಗೆ ಅದು ಏನಾಗುತ್ತೆ, ಆಧಾರ್ ನಂಬರ್ ಸಿಗುತ್ತೆ. ಓಕೆ, ಅದ್ರ ಮೇಲೆ ಕ್ಲಿಕ್ ಮಾಡಿದಾಗ ಎರಡು ಆಪ್ಷನ್ ಬರುತ್ತೆ. ಸೊ EID ಅಂದರೆ ಎನ್ರೋಲ್ಮೆಂಟ್ ID ನಂಬರ್ ಅಂತ ಬರುತ್ತೆ, ಇಲ್ಲಿ ಆಧಾರ್ ನಂಬರ್ ಅಂದರೆ ನಿಮಗೆ ಈ ಎರಡೂ ಕೂಡ ತೆಕ್ಕೊಳ್ಬೋದು. ಓಕೆ, ಸೊ ಏನಾಗುತ್ತೆ, ಇಲ್ಲಿ ನೀವು ಆಧಾರ್ನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ನಿಮ್ಮ 12 ಸಂಖ್ಯೆ ಆಧಾರ್ ನಂಬರ್ ನಿಮ್ಮ ಮೊಬೈಲಿಗೆ ಬರುತ್ತೆ. ಸೊ ಒಂದು ವೇಳೆ ನೀವು EID ಅಂದರೆ ಎನ್ರೋಲ್ಮೆಂಟ್ IDನ ಸೆಲೆಕ್ಟ್ ಮಾಡ್ಕೊಂಡಿದ್ರೆ 28 ಡಿಜಿಟ್ ಎನ್ರೋಲ್ಮೆಂಟ್ ID ಏನಾಗುತ್ತೆ ನಿಮ್ಮ ರಿಜಿಸ್ಟರ್ ಮೊಬೈಲ್ ನಂಬರ್ಗೆ ಏನಾಗುತ್ತೆ ಇದು ನಂಬರ್ ಬರುತ್ತೆ ಜನ್ರೇಟ್ ಆಗಿಬಿಟ್ಟು. ನಂತರ ಇಲ್ಲಿ ಆಧಾರ್ ನಂಬರ್ ಬೇಕಾಗಿರೋದ್ರಿಂದ ಆಧಾರ್ ನಂಬರ್ನ ಸೆಲೆಕ್ಟ್ ಮಾಡ್ಕೊಡ್ತೀನಿ. ಈಗಾಗಲೇ ನಮ್ಮದು ಜನ್ರೇಟ್ ಆಗಿದ್ದರೆ ಸೊ ನಂತರ ಇಲ್ಲಿ ಮಗುವಿನ ಹೆಸರನ್ನ ಹಾಕ್ಕೊಳ್ಬೇಕಾಗುತ್ತೆ. ಈಗಾಗಲೇ ನೀವು ಅಪ್ಲಿಕೇಶನ್ ಹಾಕಿರ್ತಾರೆ, ಸೊ ಸ್ಲಿಪ್ ಕೂಡ ಕೊಟ್ಟಿರ್ತಾರೆ, ಆಧಾರ್ ಎನ್ರೋಲ್ಮೆಂಟ್ ಸ್ಲಿಪ್ ಕೊಟ್ಟಿರ್ತಾರೆ. ಸೊ ಆ ಸ್ಲಿಪ್ಪಲ್ಲಿ ಬಂದಿರುವಂಥ ಯಾವ ರೀತಿ ಹೆಸರು ಇರುತ್ತೆ ಅದೇ ರೀತಿಯಲ್ಲಿ ಹಾಕ್ಕೊಳ್ಬೇಕಾಗುತ್ತೆ. ನಾನು ನೋಡಿಲಿ ಈ ರೀತಿ ತನು ಮತ್ತು ಬೇರೆ ಅಶೋಕ್ ಅಂತ ಇರ್ತಾರೆ. ಓಕೆ, ಅಶೋಕ್ ಪಾಟೀಲ್ ಅಂತ ಇರ್ತಾರೆ. ಸೊ ಈ ರೀತಿ ಹೆಸರು ಇರುತ್ತೆ, ಇದೇ ರೀತಿ ಹೆಸರು ಹಾಕ್ಕೊಳ್ಳಿ. ಸೊ ಎನ್ರೋಲ್ಮೆಂಟ್ ಸ್ಲಿಪ್ಪಲ್ಲಿ ಹೆಸರು ಇರುತ್ತೆ. ಓಕೆ, ಇದೇ ಹೆಸರನ್ನ ಒಂದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಕೂಡ ಮಾಡಬಾರ್ದು. ಇಲ್ಲಿ ಪಾಟೀಲ್ ಹೆಸರಲ್ಲಿ ಏನೋ ನೀವು ಎಕ್ಸ್ಟ್ರಾ ಹಾಕಿದರೆ ಸೊ ಏನಾದರೂ ಒಂದು ಹಾಕಿದರೆ ಸೊ ತೆಗೆದುಕೊಳ್ಳಲ್ಲ. ನಂತರ ಇಲ್ಲಿ ಮೊಬೈಲ್ ನಂಬರ್ ಬೇರೆ ಯಾವುದೋ ಹಾಕಿದ್ರೂ ಅದು ಕೂಡ ತೆಗೆದುಕೊಳ್ಳಲ್ಲ. ಸೊ ಎನ್ರೋಲ್ಮೆಂಟ್ ಸ್ಲಿಪ್ಪಲ್ಲಿ ಯಾವ ರೀತಿ ಹೆಸರು ಇರುತ್ತೆ ಅದೇ ರೀತಿ ನೀವು ಇಲ್ಲಿ ಹೆಸರನ್ನ ಹಾಕ್ಕೊಳ್ಬೇಕಾಗುತ್ತೆ. ಸೊ ನಂತರ ಇಲ್ಲಿ ಮೊಬೈಲ್ ನಂಬರ್ ಅದರಲ್ಲಿ ಯಾವ ರೀತಿ ಮೆನ್ಷನ್ ಮಾಡಿರ್ತಾರೆ ಅದು ಕೂಡ ಇಲ್ಲಿ ಹಾಕ್ಕೊಂಡು ನಂತರ ಕ್ಯಾಪ್ಚರ್ ಕೊಡೋಕ್ಕೆ ಸೆಂಡ್ OTP ಅಂತ ಕೊಟ್ಟರೆ ಏನಾಗುತ್ತೆ, ಸೊ ಏನಾಗುತ್ತೆ ಆಧಾರ್ ಕಾರ್ಡ್ ಜನ್ರೇಟ್ ಆಗುತ್ತೆ. ಓಕೆ, ಸೊ ಏನಾಗುತ್ತೆ ಜನ್ರೇಟ್ ಆಗುತ್ತೆ, ಅವರಿಗೆ ಮೊಬೈಲಿಗೆ ಬರ್ತೀವಿ. ಈಗ ಒಂದು ತೋರಿಸ್ಕೊಡ್ತೀನಿ ನೋಡಿ ಯಾವ ರೀತಿ ಇರುತ್ತೆ ಅಂದರೆ ಮೊಬೈಲ್ ನಂಬರ್ ಹಾಕ್ಕೊಂಡಿದ್ದೀನಿ, ಕ್ಯಾಪ್ಚರ್ ಕೋಡ್ ಹಾಕ್ಕೊಂಡಿದ್ದೀನಿ, ಸೆಂಡ್ OTP ಅಂತ ಕೊಡ್ತೀನಿ. ಸೊ ಇನ್ವ್ಯಾಲಿಡ್ ಕ್ಯಾಪ್ಚರ್ ಕೋಡ್ ಅಂತ ಬಂತು. ಸೊ ಕ್ಯಾಪ್ಚರ್ ಕೋಡ್ ಸರಿಯಾಗಿ ಹಾಕ್ಕೊಳ್ಬೇಕು. ಓಕೆ, ನಂತರ ಇಲ್ಲಿ ಕ್ಯಾಪ್ಚರ್ ಕೋಡ್ ಹಾಕ್ಕೊಳ್ತಾ ಇದ್ದೀನಿ. ಸೊ ಕ್ಯಾಪ್ಚರ್ ಕೋಡ್ ಹಾಕಿದ ನಂತರ ಇಲ್ಲಿ ಸೆಂಡ್ OTP ಅಂತ ಕೊಡ್ತೀನಿ. ಓಕೆ, ಸೆಂಡ್ OTP ಅಂತ ಕೊಟ್ಟರೆ ನೋಡಿಲಿ OTP ಜನ್ರೇಟೆಡ್ ಸಕ್ಸಸ್ಫುಲ್ ಅಂತ ಬರುತ್ತೆ. ನಂತರ ಮೊಬೈಲ್ಗೆ ಬಂದಿರೋಂಥ OTPನ ಇಲ್ಲಿ ಹಾಕ್ಕೊಳ್ಳಿ. ಸೊ 6 ಡಿಜಿಟ್ OTP ಹಾಕ್ಕೊಂಡ ನಂತರ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಏನಾಗುತ್ತೆ, ನಿಮ್ಮ ಆಧಾರ್ ಕಾರ್ಡ್ ನಂಬರ್ ರಿಜಿಸ್ಟರ್ ಇರುವಂಥ ಮೊಬೈಲ್ ನಂಬರ್ಗೆ ಏನಾಗುತ್ತೆ ಆಧಾರ್ ಕಾರ್ಡ್ ಸೆಂಡ್ ಆಗುತ್ತೆ. ಆ ಆಧಾರ್ ಕಾರ್ಡ್ ನಂಬರ್ ತೆಗೆದುಕೊಂಡು ನೀವು ಏನು ಮಾಡ್ಕೊಳ್ಬೇಕಾಗುತ್ತೆ, ಅದನ್ನು ಡೌನ್ಲೋಡ್ ಕೂಡ ಮಾಡ್ಕೊಳ್ಬೋದು. ಸೊ ಡ್ಯಾಶ್ಬೋರ್ಡ್ಗೆ ಹೋಗಿ ಇಲ್ಲಿ ಲಾಗಿನ್ ಅಂತ ಇರುತ್ತೆ, ಇಲ್ಲಿ ಕ್ಲಿಕ್ ಮಾಡಿಬಿಟ್ಟು ಆಧಾರ್ ನಂಬರ್ ಹಾಕಿ ಕ್ಯಾಪ್ಚರ್ ಕೋಡ್ ಹಾಕಿ ಸೆಂಡ್ OTP ಕೊಟ್ಟು OTP ಹಾಕಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮ್ಮ ಆಧಾರ್ ಮಾಹಿತಿನ ನೀವು ತಿಳ್ಕೊಳ್ಬೋದು ಮತ್ತು ಅದನ್ನು ಡೌನ್ಲೋಡ್ ಕೂಡ ಮಾಡ್ಕೊಳ್ಬೋದು. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಯಾವ ರೀತಿ ನಿಮ್ಮ ಆಧಾರ್ ಕಾರ್ಡ್ನ ತೆಕ್ಕೊಳ್ಬೋದಾಗಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಯಾವುದೇ ರೀತಿ ಏನಾಗುತ್ತೆ, ನೀವು ಮಗುವಿನ ಆಧಾರ್ ಕಾರ್ಡ್ಗೆ ತಕ್ಕೊಳ್ತೀರಾ, ಸೊ ಎನ್ರೋಲ್ಮೆಂಟ್ ಸ್ಲಿಪ್ನ ಕೊಡ್ತಾರೆ. ನಂತರ ಯಾವುದೇ ರೀತಿಯ ಪೋಸ್ಟ್ ಮೂಲಕ ನಿಮಗೆ ಆಧಾರ್ ಕಾರ್ಡ್ ಬರಲು ಡಿಲೇ ಆಗುತ್ತೆ, ಸೊ ಲೇಟ್ ಆಗುತ್ತೆ. ಆ ಟೈಮಲ್ಲಿ ನಿಮಗೆ ಏನಾದರೂ ರೇಷನ್ ಕಾರ್ಡ್ ಸಲುವಾಗಿ ಅಥವಾ ಸ್ಕೂಲ್ ಅಡ್ಮಿಷನ್ ಸಲುವಾಗಿ ಮತ್ತು ಏನಾದರೂ ಆಸ್ಪತ್ರೆ ಸಲುವಾಗಿ ಬೇಕಾಗಿದ್ದರೆ ಆ ಟೈಮಲ್ಲಿ ನೀವು ಈ ರೀತಿ ಪ್ರೊಸೀಜರ್ನ ಫಾಲೋ ಮಾಡಿಕೊಂಡು ನಿಮ್ಮ ಆಧಾರ್ ಕಾರ್ಡ್ ನಂಬರ್ ತೆಗೆದುಕೊಂಡು ಅದನ್ನು ಡೌನ್ಲೋಡ್ ಕೂಡ ಮಾಡ್ಕೊಳ್ಬೋದು. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಆಧಾರ್ ಕಾರ್ಡ್ ಬಗ್ಗೆ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ತಪ್ಪದೇ ತಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ.